ಯಾಮಿನಿ ಅಂಜಲಿ. ಬನ್ನಿ, ಗುರು ಗೋಚಾರ ಶುರು ಆಗ್ತಾ ಇದೆ. ಯಾವೆಲ್ಲ ರಾಶಿಗಳ ಮೇಲೆ ಒಂದು ಗುರುವಿನ ದೃಷ್ಟಿ ಬಂದು ನಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಡ್ತಾ ಇದ್ದಾನ, ಸಕಲ ಸೌಭಾಗ್ಯಗಳನ್ನು ಕೊಡ್ತಾ ಇದ್ದಾನ ಅನ್ನೋದು ಪ್ರತಿಯೊಬ್ಬರ ಒಂದು ಪ್ರಶ್ನೆ ಆಗಿರುತ್ತೆ. ಯಾಕೆಂದ್ರೆ ಗುರು 12 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾನೆ. ನೋಡಿ, ಶನಿ ಮಾತ್ರ ಎರಡೂವರೆ ವರ್ಷಗಳಿಗೆ ಒಂದ್ಸರಿ ಚೇಂಜ್ ಆದ್ರೆ, ರಾಹು ಮತ್ತೆ ಕೇತುಗಳು 18 ತಿಂಗಳಿಗೊಮ್ಮೆ ಚೇಂಜ್ ಆಗ್ತಾರೆ. ಈ ರೀತಿ 2 ಇಯರ್ಸ್ ಇದ್ದಾಗ ಒಬ್ಬ ಮನುಷ್ಯನಿಗೆ ಏನಾಗುತ್ತೆ ಅಂದ್ರೆ, 2 ವರ್ಷದಿಂದ ಇದೇ ಕಷ್ಟಗಳು ನೋಡಕ್ಕಾಗತ್ತಾ ಅನ್ನೋ ಕಾರಣಕ್ಕೇನೆ ಗುರು 12 ತಿಂಗಳಿಗೆಲ್ಲ ಚೇಂಜ್ ಆಗ್ಬಿಡ್ತಾನೆ. ಆ ಗುರುವಿನ ದೃಷ್ಟಿ ಪ್ರತಿಯೊಂದು ರಾಶಿಗಳ ಮೇಲೂ ಇರ್ಲೇಬೇಕು. ಗುರುವಿನ ಆಶೀರ್ವಾದ ಇಲ್ಲದೆ ಯಾರೆಲ್ಲ ಏನೂ ಮಾಡಕ್ಕಾಗಲ್ಲ. ಹಾಗಾಗಿ ಗುರುಗೋಚಾರ ಅನ್ನೋದೇನಿದೆ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅತಿಯಾದ ಪರಿಣಾಮ ಬೀರೋದ್ರಿಂದ ಈ ಒಂದು ಸಂಚಾರದ ಫಲಗಳು ವೃಷಭ ರಾಶಿಯವರಿಗೆ ಏನೆಲ್ಲ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ವೃಷಭ ರಾಶಿಯವರು, ನಾನು ಹೇಳ್ತಾ ಇರ್ತೀನಿ, ಅವ್ರು ಹುಟ್ಟಿದಾಗ ಎಂತ ಬಡವರಾಗಿದ್ರು ಸರಿ, ಬೆಳಿತಾ ಬೆಳಿತಾ ಶ್ರೀಮಂತರಾಗೇ ಆಗ್ತಾರೆ. ಅಟ್ಲೀಸ್ಟ್ ಅವ್ರ ಲೈಫು ಮಿಡಲ್ ಲೈಫಿಗಂತೂ ಏನ್ ಕಡಿಮೆ ಇರಲ್ಲ, ಅದಕ್ಕಿಂತ ಉನ್ನತವಾಗೇ ಬದುಕ್ತಾರೆ. ಅಟ್ಲೀಸ್ಟ್ ಆ ಲೈಫಿಗಿಂತನೂ ಕಡಿಮೆ ಸ್ಥಾನವನ್ನ ಕೊಡಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ವೃಷಭ ಸ್ಥಾನಕ್ಕೆ ಶುಕ್ರ ಅಧಿಪತಿ, ಜೊತೆಗೆ ಹೋಮ್ ಮಿನಿಸ್ಟರ್ ಅಂತ ಕರಿತೀವಿ, ಫೈನಾನ್ಸ್ ಮಿನಿಸ್ಟರ್ ಅಂತ ಕರಿತೀವಿ. ಸೊ ಇದಕ್ಕೆ ನಮ್ಗೆ ಏನಾಗುತ್ತೆ ಅಂದ್ರೆ, ಎಲ್ಲೋ ಒಂದು ಕಡೆ ಒಂದು ಹಣ ಅನ್ನೋದಿದೆಯಲ್ಲ, ಅದು ಲೈಫ್ನ ಎಲ್ಲವನ್ನೂ ಮರೆಸ್ತಾ ಹೋಗುತ್ತೆ. ಒಬ್ಬ ಮನುಷ್ಯನಿಗೆ ದುಃಖ ಇರ್ಬೋದು, ಒಬ್ಬ ಮನುಷ್ಯನ ನೋವುಗಳೇನಿದೆ ಅವನ್ನೆಲ್ಲವನ್ನು ಮರೆಮಾಚೋ ಶಕ್ತಿ ಇರೋದು ಓನ್ಲಿ ಹಣಕ್ಕೆ ಮಾತ್ರ. ಹಾಗಾಗಿ ಹಣಕ್ಕೆ ಪ್ರಾಮುಖ್ಯತೆ ಇದ್ದೇ ಇರೋದ್ರಿಂದ, ಶುಕ್ರನ ಒಂದು ಪರಿಣಾಮದಲ್ಲಿ ವೃಷಭ ರಾಶಿಯವರು ಹುಟ್ಟಿರೋದ್ರಿಂದ ಗುರುನು ಕೂಡ ಅವರಿಗೆ ಸಖತ್ತು ಲಾಭಗಳನ್ನ ತಂದು ಕೊಡ್ತಾನೆ. ಯಾಕೆ ಅಂದ್ರೆ, ಈ ಗುರು ಬಂದವರಿಗೆ 9ನೇ ಮನೆ ಅಧಿಪತಿ, ಜೊತೆಗೆ ಲಾಭಾಧಿಪತಿ. ಅಂತಹ ಗುರು ಇಲ್ಲಿಯವರೆಗೂ ವೃಷಭ ರಾಶಿಯವರಿಗೆ ಸಿಕ್ಕಾಪಟ್ಟ ಕಷ್ಟಗಳನ್ನ ನೋಡ್ತಾ ಇದ್ರಿ. ಸಾಕಷ್ಟು ನೋವುಗಳಾಗ್ತಿತ್ತು, ಯಾವುದೇ ವ್ಯವಹಾರಗಳು ಆಗ್ತಿಲ್ಲ, ಯಾವುದೇ ಒಂದು ರೀತಿಯ ಆರೋಗ್ಯ ಸುಧಾರಣೆ ಆಗ್ತಾ ಇಲ್ಲ, ಮನೆ ಕುಟುಂಬದಲ್ಲೂ ಕೂಡ ನೆಮ್ಮದಿ ಇಲ್ಲ ಅನ್ನೋದು ವೃಷಭ ರಾಶಿಯವರ ಪ್ರಶ್ನೆ ಆಗಿತ್ತು. ಯಾಕೆ ಅಂತಂದ್ರೆ, ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲೇ ಕೇತು ಕುಳಿತಾಗ ಏನಾಗತ್ತೆ ಹೇಳಿ, ಸುಖ ಸ್ಥಾನದಲ್ಲೇ ಕೇತು ಇದ್ದಾನೆ, 10ನೇ ಮನೆ ರಾಹು ಇದ್ದಾನೆ. ಉದ್ಯೋಗ ಸ್ಥಾನ ಅಂತ ನಾವ್ ಏನ್ ಕರಿತೀವಿ, ಅಲ್ಲಿ ರಾಹು ಕುಳಿತಾಗ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಬಟ್ಟ ಅಡೆತಡೆಗಳನ್ನ ಕೊಡ್ತಾ ಹೋಗುತ್ತೆ. ಜೊತೆಗೆ ಚತುರ್ಥದಲ್ಲಿ ಕೇತು ಅಂದ್ರೆ ಕುಟುಂಬದಲ್ಲಿ ಯಾವ್ದಾರ ಘರ್ಷಣೆಗಳಾಗುವಂಥದ್ದು, ಜಗಳಗಳಾಗುವಂಥದ್ದು ಪ್ರತಿಯೊಂದು ಕೂಡ ನಡೀತಿತ್ತು. ಜೊತೆಗೆ ಶನಿ ಲಾಭಾಧಿಪತಿಯಾಗಿ ಕುಳಿತಿದ್ರು ಕೂಡ ಎಲ್ಲೋ ಒಂದು ಕಡೆ ವೃಷಭ ರಾಶಿಯವರು ನೋಡ್ತಾನೆ ಇದ್ರು. ಯಾಕಂದ್ರೆ ಎಲ್ಲಾ ರಾಶಿಗಳಲ್ಲೂ ಪ್ರಕಾರ ಶನಿ ಲಾಭದಾಯಕನಾಗಿದ್ದಾನೆ, ವೃಷಭ ರಾಶಿಯಲ್ಲಿ ಕುಳಿತಿದ್ದಾನೆ, ಸಿಕ್ಕಾಪಟ್ಟ ಲಾಭಗಳನ್ನ ತಂದ್ಕೊಡ್ತಾನೆ ಅಂತ ಅನ್ಕೊಳ್ತಾ ಇದ್ರು ಕೂಡ ವೃಷಭ ರಾಶಿಯವರಿಗೆ ನೋವು ತಪ್ಪಿದಿರ್ಲಿಲ್ಲ. ವ್ಯಾಪಾರಗಳಾಗದೆ, ಕೆಲಸಗಳಾಗದೆ, ಏನೇ ಒಂದು ಕೆಲಸ ಮಾಡ್ತೀನಿ ಅಂತ ಅಂದ್ರೂ ಕೂಡ ಅಡೆತಡೆಗಳನ್ನ ನೋಡ್ತಿದ್ದಂತಹ ರಾಶಿ ಗುರುವಿನ ಬದಲಾವಣೆ ಸಿಕ್ಕಾಪಟ್ಟ ಅದೃಷ್ಟವನ್ನ ತಂದ್ಕೊಡ್ತಾ ಇದೆ. ಯಾಕೆ ಅಂತ ಅಂದ್ರೆ, ಗುರು ನಿಮಗೆ ತೃತೀಯಾಧಿಪತಿಯಾಗಿ ಕುಳಿತುಕೊಳ್ತಾ ಇದ್ದಾನೆ. 3ನೇ ಮನೆಯಲ್ಲಿ ಉಚ್ಚ ಗುರು. 3ನೇ ಮನೆಯಲ್ಲಿ ಉಚ್ಚ ಗುರು ಅಂದ್ರೆ ಸ್ನೇಹಿತರ ಜೊತೆ ಆಗುವಂತಹ ಸಂಬಂಧಗಳು, ಅಣ್ಣ ತಮ್ಮಂದರ ಜೊತೆ ನಡೆಯುವಂತಹ ಸಂಬಂಧಗಳು ಪ್ರತಿಯೊಂದು ಕೂಡ ಸುಧಾರಣೆ ಆಗುವಂತಹ ಒಂದು ಸಮಯ. ನಿಮಗೆ ಇನ್ನಷ್ಟು ಬಾಂಧವ್ಯಗಳನ್ನ ಗಟ್ಟಿ ಮಾಡುವಂಥದ್ದು, ಇನ್ನಷ್ಟು ಸಂಬಂಧಗಳನ್ನ ಗಟ್ಟಿ ಮಾಡುವಂಥದ್ದನ್ನ ಗುರು ಮಾಡ್ತಾ ಹೋಗ್ತಾನೆ. ಜೊತೆಗೆ 3ನೇ ಮನೆ ಗುರು ದೃಷ್ಟಿ, ಗುರು ಯಾವ ಮನೇಲಿ ಸಿಟೌಟ್ ಆಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಗುರುವಿನ ದೃಷ್ಟಿ ಇಂಪಾರ್ಟೆಂಟು. ಹಾಗಾಗಿ ಅಂತಹ ಒಂದು ಗುರುವಿನ ದೃಷ್ಟಿ 3ನೇ ಮನೆ ಅಂದ್ರೆ ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ. ನಿಮ್ಮ ರಾಶಿಯನ್ನೇ ನೋಡ್ತಾ ಇದ್ದಾನೆ ಅಂದಾಗ ಗುರುಗಳ ಆಶೀರ್ವಾದ ನಿಮಗೆ ಸಿಕ್ತಂಗಾಯ್ತು. ಲೈಫ್ ಅಲ್ಲಿ ಎಲ್ಲವೂ ಕೂಡ ನೀವು ಅನ್ಕೊಂಡಂತಹ ಸಕ್ಸಸ್ ಈಗ ನೋಡೋ ಟೈಮು. ಜೊತೆಗೆ ಲಾಭ ಸ್ಥಾನ ನೋಡ್ತಾ ಇದ್ದಾನೆ. ಧರ್ಮಾಧಿಪತಿಯಾದಂತಹ ಗುರು ಕರ್ಮಾಧಿಪತಿಯಾದಂತಹ ಶನಿನೂ ಕೂಡ ನೋಡ್ತಾ ಇರೋದ್ರಿಂದ, ಇದು ಜೊತೆಗೆ ಸಪ್ತಮ ಭಾವ 7ನೇ ಮನೆ ವ್ಯವಹಾರ ಅಂತ ಕರಿತೀವಿ. ವ್ಯವಹಾರಿಕವಾಗಿ ಒಂದು ಲೈಫ್ ನಮ್ಗೆ ಚೆನ್ನಾಗಾಗ್ಬೇಕಂದ್ರೆ ಗುರುವಿನ ದೃಷ್ಟಿ ಬೀಳ್ಬೇಕು. ಆ ಗುರುವಿನ ದೃಷ್ಟಿ ನಿಮ್ಗೆ ಸಪ್ತಮದ ಮೇಲೆ ಬೀಳ್ತಾ ಇರೋದ್ರಿಂದ ಸಾಕಷ್ಟು ಉತ್ತಮ ಫಲಗಳನ್ನ ಖಂಡಿತ ನೀವು ಈ ಒಂದು ಜೂನ್ 2ನೇ ತಾರೀಕಿನ ನಂತರ, ಈ 2ನೇ ತಾರೀಕಿಗೆ ಜೂನ್ ಹೇಗೆ ಗುರು ಚೇಂಜ್ ಆಗ್ತಾ ಇದ್ದಾನೆ, ಅವತ್ತಿನಿಂದ ನಿಮ್ಮ ಲೈಫ್ ಅಲ್ಲಿ ಅನ್ಕೊಂಡಂತಹ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಆಲ್ರೆಡಿ ವೃಷಭ ರಾಶಿಯವರಿಗೆ ಸಾಕಷ್ಟು ವ್ಯವಹಾರ ಮಾಡೋದಕ್ಕೋಸ್ಕರನೋ, ಅಡೆತಡೆಗೋಸ್ಕರನೋ ಮನೇಲಿರೋ ಚಿನ್ನ, ಒಡವೆಗಳು, ಬೇರೆ ಸಾಲ ಬಾಧೆಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಯಾಕೋ ನನಗೆ ಎಲ್ಲರೂ 11ನೇ ಮನೆ ಶನಿ ಇದ್ದಾನೆ, 10ನೇ ಮನೆನೂ 11ನೇ ಮನೆಗೆ ಬಂದಿಯಾನಪ್ಪ, ಸಿಕ್ಕಾಪಟ್ಟೆ ನಿಮ್ಗೆ ಲಾಭ ತಂದ್ಕೊಡ್ಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ನೋವುಗಳೇ ಆಗ್ತಾ ಇದೆಯಲ್ಲ ಅನ್ನೋದು ವೃಷಭ ರಾಶಿಯವರ ಒಂದು ಪ್ರಶ್ನೆ ಆಗಿತ್ತು. ಹಾಗಾಗಿ ಗುರುವಿನ ಬದಲಾವಣೆಯಿಂದ ವೃಷಭ ರಾಶಿಯವರಿಗೆ ಸಾಕಷ್ಟು ಸಮಯಗಳು ಏನು ನೋವಿನಲ್ಲಿ ಕಳೆದಿದ್ದೀರೋ ಅದೆಲ್ಲವೂ ಕೂಡ ಸುಖವನ್ನ ನೋಡುವಂತಹ ಒಂದು ಸಮಯ, ಸುವರ್ಣಾವಕಾಶ ಅನ್ಕೊಳ್ಳಿ ವೃಷಭ ರಾಶಿಯವರಿಗೆ. ಯಾಕೆ ಅಂದ್ರೆ ಗುರು ನಿಮ್ಮ ದೃಷ್ಟಿ ಬೀಳ್ತಾ ಇದ್ದಾನೆ, ನಿಮ್ಮ ರಾಶಿಯ ಮೇಲೆ ಗುರು ನೋಡ್ತಾ ಇದ್ದಾನೆ, ಜೊತೆಗೆ 11ನೇ ಮನೆ ನೋಡ್ತಾ ಇದ್ದಾನೆ, ಲಾಭ ಸ್ಥಾನವನ್ನ ನೋಡ್ತಾ ಇದ್ದಾನೆ, ಕರ್ಮಾಧಿಪತಿ ಶನಿನ ನೋಡ್ತಾ ಇದ್ದಾನೆ. ಸಪ್ತಮ ಭಾವ ವ್ಯವಹಾರ ಅಂತ ಕರಿತೀವಿ, ಮದುವೆ ವಿಚಾರ ಅಂತ ಕರೆದಾಗ ಗಂಡ ಹೆಂಡತಿಯ ಮಧ್ಯೆ ಇರುವಂತಹ ಒಂದು ಅನ್ಯೂನ್ಯತೆ ಸಂಬಂಧಗಳನ್ನ ಹೆಚ್ಚು ಮಾಡೋದು ಅಥವಾ
ಕೆಟ್ಟಿರುವಂತಹ ಸಂಬಂಧಗಳನ್ನ ಒಂದು ಮಾಡುವಂಥದ್ದನ್ನ ಗುರು ಖಂಡಿತ ಮಾಡ್ತಾನೆ. ಯಾರೆಲ್ಲ ಡೈವರ್ಸ್ಗೆ ಹೋಗಿದ್ದೀರಾ ವೃಷಭ ರಾಶಿಯವರು, ಒಂದಾಗುವಂತಹ ಒಂದು ಅವಕಾಶ ಈ ಗುರುವಿನ ದೃಷ್ಟಿಯಿಂದ ಸಿಗತ್ತೆ. ನೋಡಿ, ಗುರು ಒಬ್ಬನಿಂದನೇ ಎಲ್ಲ ಸಾಧ್ಯ ಆಗತ್ತೆ ಅಂತ ಅಂದ್ರೆ ಅಂತಹ ಗುರುವಿನ ದೃಷ್ಟಿ ವೃಷಭ ರಾಶಿಯ ಮೇಲೆ ಇದೆ ಅಂದಾಗ ನೀವು ಲಕ್ಕಿಯೆಸ್ಟ್ ಫೇಲೋ ಅಂತ ಹೇಳ್ಬೋದು. ಅಂತ ಅದೃಷ್ಟವನ್ನ ತಂದ್ಕೊಡುವಂತಹ ಸಮಯ ನಿಮಗೆ ಬಂದಿರೋದ್ರಿಂದ ಅದರ ಅವಕಾಶವನ್ನ ಪಡೆದುಕೊಳ್ಳಿ, ಗುರುವಿನ ಆಶೀರ್ವಾದ ಪಡ್ಕೊಳ್ಳಿ. ಆಲಂಗುಡಿ ಗುರುನ ದರ್ಶನ ಮಾಡ್ತಾ ಬರೋದು, ಪೂಜಾ ರಾಘವೇಂದ್ರಾಯ ಸತ್ಯಧರ್ಮರತಾಯತ ಭರತಾಂ ಕಲ್ಪವೃಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಿ ಪ್ರತಿದಿನ ನೀವು ಬೆಳಗ್ಗೆ ಯಾವುದೇ ಕೆಲಸ ಕೊಟ್ಟರು ಕೂಡ ಗುರುವಿನ ಒಂದು ದರ್ಶನವನ್ನ ಮಾಡಿ ಹೊರಡೋದನ್ನ ಮಾಡ್ತಾ ಬನ್ನಿ. ಸಕ್ಸಸ್ ಅನ್ನೋ ಲೈಫನ್ನ ನೀವು ನೋಡ್ಬೇಕು ಅಂತ ಅಂದ್ರೆ ಒಂದು ಸರಿ ಗುರುಗಳ ದರ್ಶನ ಮಾಡಿ ಬನ್ನಿ. ಈ ಜೂನ್ 2ಕ್ಕೆ ಗುರು ಬದಲಾವಣೆ ಆಗ್ತಾ ಇದ್ದಾನೆ. ಆ ಗುರು ಬದಲಾವಣೆ ಆಗೋ ದಿನ ನೀವು ಹೋಗಿ ದೇವಸ್ಥಾನಗಳಿಗೆ ಅರ್ಚನೆ ಮಾಡಿಸೋದು, ಆಲಂಗುಡಿ ಗುರುಗೆ ಹೋಗಿ ಅಭಿಷೇಕ ಮಾಡಿಸೋದನ್ನ ಮಾಡೋದ್ರಿಂದ ಲೈಫಲ್ಲಿ ತುಂಬಾ ಚೇಂಜಸ್ ನೋಡ್ತಾ ಹೋಗ್ತೀರಿ. ಜೊತೆಗೆ ಉತ್ತಮ ಫಲಿತಾಂಶಗಳನ್ನು ಕೂಡ ಈ ವೃಷಭ ರಾಶಿಯವರು 12 ತಿಂಗಳು ಇಷ್ಟು ದಿನ ಇದ್ದಂತಹ ಕಷ್ಟಗಳನ್ನ ತೊಡೆದು ಹಾಕಿ 12 ತಿಂಗಳು ನಿಮಗೆ 3ನೇ ಮನೆಯಲ್ಲಿ ಕುಳಿತುಕೊಂಡಿರೋದ್ರಿಂದ ಅದು ಉಚ್ಚ ಗುರು ಆಗಿರೋದ್ರಿಂದ ಕಟಕ ರಾಶಿಯಲ್ಲಿ ಸಾಕಷ್ಟು ಲಾಭಗಳನ್ನ ನೋಡ್ತಾ ಹೋಗ್ತೀರಿ. ವೃಷಭ ರಾಶಿಯವರಿಗೆ ಗುರು ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ವೃಷಭ ರಾಶಿಯವರಿಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸಿದ ಧನ್ಯವಾದಗಳು.